ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇರಲಿ, ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ನೀನು ಮಾಡ್ತಾನೇ ಇದ್ದೀಯ. ಯಾವುದಕ್ಕೂ ಚಿಂತೆ ಮಾಡದೆ ನೆಮ್ಮದಿಯಿಂದ ಇರು. ಆದರೆ ಒಂದು ಮಾತು ತಿಳಿದುಕೋ, ಯಾರೇನೇ ಕಷ್ಟಪಟ್ಟರೂ ಇಲ್ಲಿ ನಿನ್ನತನವನ್ನು ನೀನು ಬಿಟ್ಟು ಕೊಡಬೇಡ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ ನಿನ್ನಲ್ಲಿರುವಂಥ ಒಂದು ಆತ್ಮಶಕ್ತಿ, ಆತ್ಮಬಲವೇ ಎಲ್ಲದಕ್ಕೂ ಕಾರಣವಾಗುತ್ತದೆ. ಹಾಗಾಗಿ ಯೋಚನೆ ಮಾಡಬೇಡ ಕಂದ. ಮತ್ತೊಂದು ವಿಷಯ, ಬ್ಯಾಂಕಿನ ಕೆಲಸ ಆಗ್ತಾಯಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀಯಲ್ಲ, ಗಾಡಿ ಒತ್ತೆ ಇಟ್ಟು ದುಡ್ಡು ಕೊಡ್ತಾ ಇಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀಯ. ಯಾವುದಕ್ಕೂ ಚಿಂತೆ ಮಾಡೋವಂಥ ಅಗತ್ಯ ಇಲ್ಲ. ಬೇಗನೆ ಅದರೆಲ್ಲ ವ್ಯವಸ್ಥೆಯೂ ಆಗುತ್ತದೆ, ಸರಿಯಾದ ಸಮಯದಲ್ಲಿ ಆಗುತ್ತದೆ. ನೀನು ಚಿಂತೆ ಮಾಡಬೇಡ. ಆದಷ್ಟು ಶೀಘ್ರದಲ್ಲಿ ನಿನಗೆ ಬೇಕಾದಂಥ ದುಡ್ಡಿನ ವ್ಯವಸ್ಥೆ ಆಗುತ್ತದೆ. ನೀನು ಅಂದುಕೊಂಡ ಕೆಲಸವು ಪೂರ್ಣಗೊಳ್ಳುತ್ತದೆ. ಹಾಗೆ ಮಕ್ಕಳ ವಿಚಾರವಾಗಿ, ಮಕ್ಕಳ ಆರೋಗ್ಯದ ವಿಚಾರವಾಗಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಈಗಿನ ಸಮಯದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಬರಬೇಕಾದ ಎಂತೆಂಥ ಕಾಯಿಲೆಗಳು, ಸಣ್ಣ ಪುಟ್ಟಗಳು ಬಂದು ಹೋಗುತ್ತವೆ. ಆದರೆ ಯಾರಿಗೋಸ್ಕರ ನೀನು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಅವರು ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಹತ್ತಿರಕ್ಕೆ ಬರಲಿದ್ದಾರೆ. ಬಂದಾಗ ಖುಷಿಯಿಂದ ಇರು, ಸರಿಯಾದ ರೀತಿಯಲ್ಲಿ ಮಾತನಾಡು. ಹಳೆದೆಲ್ಲವನ್ನು ಮರೆತು ಮುಂಬರುವ ದಿನಗಳು, ಕೆಲವೇ ದಿನಗಳು ಆಗಲಿ, ಅಲ್ಲಿ ನೆಮ್ಮದಿಯಿಂದ ಇರುವಂಥದ್ದು ಆಗಲಿ. ಸರಿನಾ? ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಒಂದು ಸಮಯ, ಸಂದರ್ಭ ಅಂತಿದ್ದೇ ಇರುತ್ತದೆ. ಆ ಸಮಯ ಬಂದಾಗ ಎಲ್ಲವೂ ಸರಿ ಹೋಗುತ್ತದೆ. ಹಾಗೆಯೇ ಬರುವಂಥ ದಿನ ಅದ್ಭುತವಾಗಿದೆ. ಇನ್ನು ನೋಡುತ್ತಾ ಇರು. ಇನ್ನು 3 ತಿಂಗಳಲ್ಲಿ ನೀನು ಮತ್ತೊಬ್ಬರಿಗೆ ಕೆಲಸ ಕೊಡುವಷ್ಟರ ಮಟ್ಟಿಗೆ ಬೆಳೆದು ನಿಲ್ಲುತ್ತೀಯ. ಇವತ್ತು ಹಣಕಾಸಿನ ಯಾವ ಸಮಸ್ಯೆಯೂ ಇರುವುದಿಲ್ಲ, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ಮೊನ್ನೆನೇ ನಾನು ನಿನಗೆ ಹೇಳಿದ್ದೆ, ಬಿದ್ದು ಎದ್ದಾಗಲೇ ಅನುಭವ ತುಂಬ ಚೆನ್ನಾಗಿರುತ್ತದೆ ಅಂತ. ಈಗ ಬಿದ್ದಿದೆಯಾ, ಇದರ ಅನುಭವ ಏನು ಎಂಬುದು ನಿನಗೆ ಗೊತ್ತಾಗಿದೆ. ಅಂದ ಮೇಲೆ ಮುಂದಿನ ದಿನಗಳು ಒಳ್ಳೆಯದೇ ಇರುತ್ತದೆ. ಆದರೆ ಇಂದು ಮತ್ತು ನಾಳೆ ನಿನ್ನ ಗಾಡಿಯನ್ನು ಯಾರಿಗೂ ಹೊಡಿಲಿಕ್ಕೆ ಕೊಡಬೇಡ. ಯಾಕಂದರೆ ಅವರು ಡ್ರೈವಿಂಗ್ ಮಾಡಿದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೀನು ಬೇಜಾರಾಗುವಂಥ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತವೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನ ಗಾಡಿ ಯಾರಿಗೂ ಕೊಡಬೇಡ. ಹಾಗೆಯೇ ಈ ಒಂದು ವಾರ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊ. ಯಾರೇ ಸಾಲ ಕೇಳಿದ್ರೂ ಕೊಡಬೇಡ ಕಂದ. ಅದು ಪುನಃ ಮರಳಿ ಬರದೇ ಇರದೇ ಆಗಬಹುದು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಚಿಂತೆ ಬಿಟ್ಟು ನೆಮ್ಮದಿಯಿಂದ ಇರು. ಹಾಗೆಯೇ ಮನೆಯಲ್ಲಿ ಪುಟ್ಟ ಕಂದ ಮಗಳಿಗೆ ಏನು ಬೇಕು ಏನಿಲ್ಲ ನೋಡಿಕೊಂಡು ಅವ್ರ ಯೋಗಕ್ಷೇಮವನ್ನು ನೋಡಿಕೊ. ಎಲ್ಲ ಒಳ್ಳೆಯದೇ ಆಗುತ್ತದೆ. ಮೊನ್ನೆನೇ ನಾನು ನಿನಗೆ ಹೇಳಿದ್ದೆ, ಏನೇ ಸಮಸ್ಯೆ ಬಂದ್ರೂ ಸ್ವಲ್ಪ ಆಂಜನೇಯನ ಒಂದು ವರದಾನ ಬೇಕು. ಇನ್ನಿಂದೇನೂ ಮಾಡಲಿಕ್ಕಾಗದೇ ಇದ್ದರೂ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಬರೇಗಾಲಿಂದ ನಡೀತಾ ಹೋಗು, ಸಾಕು. ಅದ್ಭುತವಾದ ಫಲಗಳು ಸಿಕ್ಕೇ ಸಿಗುತ್ತವೆ. ಇವತ್ತು ಮುಖ್ಯವಾದ ಕೆಲಸ ಆಗುತ್ತದೆ. ಚಿಂತೆ